ಅಳಬೇಡವ ನನ್ನ ಮಗಳ, ಅಳಬೇಡ. ಯಾಕೆ ಅಳ್ತಿದ್ದಿ? ಹಾಂ, ನೀ ಹತ್ರ ಎಲ್ಲ ಸರಿಯಾಗಿ ಹೋಗತ್ತೆ. ಹಾಂ, ಏನು ಹೇಳಾಕ್ತೇನೆ ಒಂದು ಸ್ವಲ್ಪ ಹೇಳೋದು ಅರ್ಥ ಮಾಡ್ಕೆ. ನಿನ್ನ ಪಾಲಿಗೆ ನಿಮ್ಮ ಮತ್ತೆ ಸತ್ತು ಹೇಳೋಣ, ಎಲ್ಲ ಸಮಸ್ಯೆ ಯಾಕೆ ಬಗೆಹರಿಸ್ತಾಳ. ಬಾ ನಿಮ್ಮ ಅತ್ತೆ ಮುಂದೆ ಮಾತಾಡೋಣ. ಯಾಕೆ ಮನ್ಸ ಏನಾಯ್ತು? ನಿಮ್ಮ ಅತ್ತಿದ್ರೆ ಹೇಳಲಾರ್ದಂಥ ಸಮಸ್ಯೆ ಏನ ಹೇಳ್ಬಾ ಇಲ್ಲಿ ನೋಡೋಣ. ನನ್ನ ಕಡೆಯಿಂದ ಆಗಿಲ್ಲ ಅಂದ್ರೆ ಆಮೇಲೆ ನೀ ಕೂತ್ಕೊಂಡು ಹೋಯ್ಕೆವಂತಂತ. ಮತ್ತೇನು ಮಾಡ್ಲತ್ತೀನಿ ನೀನ ಹೇಳು. ನಾನಾ ಮೇಲೆ ಬಿದ್ದು ಮಾತಾಡ್ಸೋಕೆ ಹೋದ್ರು ನಿನ್ನ ಮಗ ನನ್ನ ಜೊತೆ ನೆಟ್ಟ ಮಕ್ಕ ಕೊಟ್ಟು ಮಾತಾಡಂಗಿಲ್ಲ. ನಾ ಏನಾರು ಹೇಳಿದ್ರೆ ಆಯ್ತು ಹೋತು, ಬೇರೆ ಹ್ಞೂ 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 ಎರಡ ಉತ್ತರ ಕೊಡ್ತಾನೆ. ಅಂತನ ಜೊತೆಗೆ ಇನ್ನೇನು ಮಾತಾಡೋದೆ, ಅಂತನ ಜೊತೆಗೆ ಇನ್ನೇನು ಮದುವೆ ಮಾಡಿಸ್ತೀನಿ ನೀನು ಅಷ್ಟೇ ಏನ? ಅದಿಟ್ಟು ಕ್ಯಾಕ್ ಬೇಜಾರು ಮಾಡ್ಕೊಂತಿದ್ದಿ. ಮತ್ತು ಮನ್ಯಾಗ ಹೇಳ್ತಿದ್ದಾಳ ಆಕೆ ಇದ್ರಿಗೆ ನೀನು ಹಂಗ ನಿನ್ನ ಜೊತೆ ಕುಲ್ಲು ಮಾತಾಡಿದೆ ಅಂದ್ರೆ ಅವ್ನಿಗೆ ಅಸಹ್ಯ ಆಗಲ್ಲೇನ? ಅದಕ್ಕೆ ಹಂಗೆ ಮಾಡ್ತಿರ್ತಾನ. ಸುಮ್ಮನಿರು, ನಾನೆಲ್ಲ ಹೇಳ್ತಾನಲ್ಲ ಮದುವೆ ಮಾಡಿಸ್ತಾನೆ ನಿನಗಂತಂದು. ನಾನು ಇರ್ಲಿಕ್ಕೆ ನೀನು ಯಾಕೆ ಚಿಂತೆ ಮಾಡ್ತಿದ್ದಿ? ತಡಿ, ಈಗ ಕರಿತೀನಿ, ಕರೆದು ಸುಮ್ಮನೆ ಪೇಟೆಗೆ ಹೋಗು, ಏನೋ ಥರದೈತೆ ಅಕ್ಕಿಗೆ ಅಂತಂದು ಹೇಳ್ತಾನೆ. ನೀನು ಅಷ್ಟ ಅನ್ನ ಬಾ ಮಾಮ ಹೋಗೋಣ ಅಂತಂದು, ಬೇರೆ ಏನು ಮಾತಾಡ್ಬೇಡ. ಅಷ್ಟು ಮಾಡಿ ಪುಣ್ಯ ಕಟ್ಗಳಾಗ್ತೀಯಮ್ಮ. ನನಗಂತೂ ಸಾಕಾಗೈತವ, ನನ್ನ ಮಗಳು ಗುಳ ನೋಡೋಕ್ಕಾಗೋಲ್ದು. ನಾನು ಒಳ್ಳೆ ನಿನ್ನ ಮಾತು ಕೇಳ್ಕೊಂಡು ನನ್ನ ಮಗಳು ಇಲ್ಲಿ ಕರೆಸಿದೆ. ಸುಮ್ಮನೆ ಅಲ್ಲೇನಾರು ಇದ್ದಿದ್ದೆ ಅಂದ್ರೆ ಅವರಪ್ಪ ಯಾರನ್ನಾರು ಕರೆಸಿ ತೋರಿಸಿ ಎಲ್ಲರ ಕೊಟ್ಟು ಮದುವೆನಾರ ಮಾಡ್ತಿದ್ವಿ. ನನ್ನ ಮಗಳಿಗೆಲ್ಲ ಬರೋದು ಆಸೆ ಹಚ್ಚಿ ಇಲ್ಲಿ ತಂದು ಇಟ್ಕೊಂಡಿದ್ದಿ. ಏನವ ನನ್ನ ಮಗಳಗತಿ. ಆಕೆಗಿಂತ ಮುಂಚೆ ನೀನು ಹೇಳ್ತೀನಿ ನೋಡು, ಸ್ವಲ್ಪ ಸುಮ್ಮನೆ ಇರಬಾರ್ದ? ಇಲ್ಲತ್ತಿ, ಅವು ಹೇಳೋದು ಖರೆ ಐತಿ. ಮನೆ ಪಿಕ್ಚರ್ಗೆ ಹೋಗಿ ನಿಮ್ಮ ಮಾವನ ಜೊತೆಗೆ ಅಂದೆಲ್ಲ, ಮಾವ ಪಿಕ್ಚರ್ಗೆ ಬರಲಿಲ್ಲ ನನ್ನ ಜೊತೆಗೆ. ಅಲ್ಲಿ ಟಾಕೀಸ್ ಮಾಟ ಬಂದಂಗೆ ಮಾಡಿ ನೀವು ಒಳಗೆ ಹೋಗಿ ಪಾಪ್ಕಾರ್ನ್ ತರ್ತೀನಿ ಅಂತಂದು ಹೇಳಿ ಹೊರಗೆ ಬಂದ, ಒಟ್ಟ ಒಳಗೆ ಬರಲಿಲ್ಲ. ಸುಮ್ಮನೆ ನಾನು ಒಬ್ಬಕ್ಕೆ ಕುತ್ಕೊಂಡು ಪಿಕ್ಚರ್ ನೋಡಿ ಬಂದೆ. ಹೌದಾ, ಹಾಗೆಲ್ಲ ಮಾಡಿದ್ದು ನಾನು? ಮತ್ತು ಅವತ್ತು ಹೇಳ್ಬೇಕ ಬೇಡ, ನೀನು ಇವತ್ತು ಹೇಳಕತ್ತಿಯಲ್ಲ. ತಡೆ, ಕರಿತೇನೆ ಅವನ್ನ. ಆದಷ್ಟು ನಿನ್ನ ಜೊತೆಗೆ ಇರಕ್ಕೆ ನೋಡು. ನೀನು ಅವ್ನು ಪಾಪ್ಕಾರ್ನ್ ತರಕ್ಕೆ ಹೋಗ್ಕೊಂಡಿದ್ದೆ, ನೀನು ಯಾಕೆ ಬಿಡಕ್ಕೆ ಹೋಗಿದ್ದೆ? ಹಿಂದೆ ಬೆನ್ನ ಹತ್ಕೊಂಡು ಹೋಗ್ಬೇಕಲ್ಲ. ಆ ಟಾಕೀಸ್ನ ಒಳಗೆ ಯಾರು ಕುಂದಿರ್ತಿದ್ರೆ ನಿಮ್ಮ ಸೀಟಿಗೆ ಒಂದ್ಸಲ ಟಿಕೆಟ್ ತಗೊಂಡ್ಬಿಟ್ರೆ ಮುಗಿದು ಹೋತು. ಅವನೊಬ್ಬನ ಹೋಗಕ್ಕೆ ಬಿಡ್ತಿದ್ದೆ, ಮ್ಯಾಲೆ ನಿನ್ನ ಮಗ ಹಂಗೆ ಮಾಡ್ದ, ನಿನ್ನ ಮಗ ಹಿಂಗೆ ಮಾಡ್ದ ಅಂತಂದು ಹೇಳ್ತಿದ್ದೆ. ಎಂದು ಪ್ರಯತ್ನ ಇರಬೇಕು, ಬೇರೆ ನಾನಾ ದುಡೋದೇನ? ಹೌದಾ ಮನಸ, ನಿಮ್ಮ ಮತ್ತೆ ಹೇಳೋದು ಖರೆ ಐತಿ. ಅವ್ನ ಪಾಡಿಗೆ ಅವ್ನು ಹೋಗಕ್ಕೆ ಬಿಟ್ಟು ನೀನು ಆಮೇಲೆ ಬರಲಿಲ್ಲ ಮಾವ ಅಂತಂದ್ರೆ ಹೇಳೋದು ಒಂಚೂರು ಕಿವಿ ಕೊಟ್ಟಲ ಕೇಳಿಸ್ಕೆ. ಪ್ರಶಾಂತ ಬಾರಪ್ಪ ಇಲ್ಲೋಟ. ಯಾಕವ ಎದಕ್ಕೆ ಕರೆದದ್ದು? ಏನಿಲ್ಲಪ್ಪ, ಆಕೆ ಮಾನಸ ಅರಬಿನೇನ ತಗೋಬೇಕಂತ, ಡ್ರೆಸ್ ಬೇಕಂತಕ್ಕೆ. ಅದಕ್ಕೆ ಆಕೆ ಒಂಚೂರು ನೀನು ಇಲ್ಲೇ ಪ್ಯಾಟೆ ತನಕ ನಿನ್ನ ಗಾಡಿ ಮೇಲೆ ಕರ್ಕೊಂಡು ಹೋಗಿ ಹುಷಾರಲ್ಲೇ ಕರ್ಕೊಂಬರಪ್ಪ. ಅಲ್ಲವಾ, ನಾನು ಹೋಗ್ಬೇಕಾ ಜೊತೆಗೆ? ಆಕೆ ಹೆಂಗೂ ಪ್ಯಾಟಿ ನೋಡ್ಯಾಳಲ್ಲ, ಆಕೆಗೆ ಹೋಗಿ ಬಾರ್ನ. ಆಕೆಗೆ ಅತ್ತಿಗೆ ಸೇರ್ಕೊಂಡು ಇಬ್ಬರು ಹೋಗಿ ಬರ್ತಾರೆ. ನಾನು ದೊಡ್ಡ ಬೇರೆ ಕೆಲಸ ಇತ್ತವ, ಅದಕ್ಕೆ ಹೊಂಟಿದ್ದು ನಾನು. ಅಯ್ಯೇ, ಹೆಂಗೆ ಮಾಡ್ತೀಯಪ್ಪ? ಏನೋ ಸ್ವಾದ್ರ ಮಾವ ಅಂತಂದು ನಿನ್ನ ಜೊತೆ ಕಳ್ಸೋದು, ಹಂಗೆ ಕಂಡು ಗಂಡ್ಮಕ್ಳ ಜೊತೆ ಕಳ್ಸೋಕ್ಕಾಕತ್ತೇನ? ಅಷ್ಟಕ್ಕೂ ಅವರು ಆಕೆ ಹೋಗಿದ್ರು ಬಿಡು, ಇಲ್ಲ ಅಂತಂದೇನಲ್ಲ. ಆದ್ರೆ ನಿಮ್ಮ ಅತ್ತಿ ನಾನು ಒಂಚೂರು ಮಾರ್ಕೆಟ್ಗೆ ಹೊಂಟಾಗ ಕೆಲಸ ಐತಿ, ಅದಕ್ಕೆ ಆಕೆ ಒಬ್ಬಕ್ಕೆ ಹೇಳ, ನೀವು ಹೋಗಿ ಬಾ ಅನ್ನೋದು ಅಂದದ್ದು. ನನಗೆ ಗೊತ್ತಿಲ್ಲ, ನಾನು ನಿನ್ನ ಕೆಲಸ ಹೊರಗೆ ಹೋಗ್ತಿದ್ದಿ, ಒಳಗೆ ಬರ್ತಿದ್ದಿ, ಗಿರಾಕಿದ್ರೆ ಕೊಡ್ತಿದ್ದಿ, ಇಲ್ಲ ಅಂದ್ರೆ ಇಲ್ಲೇ ಹೆಂಡತಿ ಸರ್ ಹಿಡ್ಕೊಂಡು ಹೊರಗೆ ಅಡ್ಡಾಡಿಕೆ ಅಂತ ಆಕೆ ಹೇಳ್ದಂಗೆ ಕೇಳ್ಕೊಂತ ಸುತ್ತರಿತಿರ್ತಿದ್ದಿ. ಅಂಥದ್ದೇನು ಗನಂದರಿ ಕೆಲಸ ತಗ ನಿಂದು. ಹೋಗಿ ಬಾ ಕರ್ಕೊಂಡಕ್ಕೇನ. ರೆಡಿ ಆಯ್ತು, ನಾನು ಹೋಗೋಣ. ಏನ ಎಲ್ಲಿಗೆ ಹೋಗೋದು? ಗಂಡ ಹೆಂಡತಿ ತಯಾರಾಗಿ ಹೊಂಟು ನಿಂತ್ಬಿಟ್ರನ. ಮನೆಯಾಗ ಹಿರಿಯರದಾರ ಹೇಳ್ಬೇಕು ಕೇಳ್ಬೇಕು ಅನ್ನೋದು ಏನಿಲ್ಲನ. ತಿಳಿದಂಗೆ ಮಾಡ್ತಾಳ. ನೀ ಹೇಳ್ದಂಗೆ ನೀವು ಒಬ್ಬ ಕುಣ್ಯಾಕ ಬೇಸಿ ಆಗ್ಬಿಟ್ಟನ, ಕುಣ್ಕಲ್ಲಿ ಅಂತಾನ. ಯಾಕಲೆ ಈಗೇನಾತಂತಂದು ಅವ್ನು ಬಯಕತ್ತಿದಿ? ಅವರು ನನಗೆ ಹೇಳ್ಯಾರ ತಗ, ನಿನ್ನೆನ ಹೇಳಿದ್ರು ಹೋಗೋದೈತಿ ಅಂತಂದು. ನಾನಾ ಹ್ಞೂ ಒಂದ ಸರಿ ತಗೊಳಪ್ಪ ಹೋಗಿ ಬರ್ರಿ ಅಂತಂದು. ಅವ್ರ ಜೊತೆಗೆ ಏನು ನಿನ್ನ ಜಗಳ? ಪ್ರಶಾಂತ ಹೋಗ, ಮಾದೇವಿ ಕರ್ಕೊಂಡು ಪಟ್ಟನ ಹೋಗು, ಗಡ ಹೋದ್ರೆ ಸಿಗ್ತಾರ ಅವರು. ಹಾಂ ಸರಿ ತಗೊಳಪ್ಪ, ಹೋಗಿ ಬರ್ತೇವೆ. ನೋಡು, ನಾ ಇಲ್ಲಿ ಮಾತಾಡ್ಕೊಂತ ದೇವ್ ನಿಂತ್ಕೊಂಡೀನಿ. ನನಗೆ ಏನು ಅನ್ಲಿಲ್ಲ, ಅನ್ಲಿಲ್ಲ. ಹೇಳಿದ್ನಂತೆ ಈ ಕೆದ್ದು ಬಿಟ್ಲ ಗಂಡನ ಕರ್ಕಂದು. ನೀವು ಹಂಗಾದಿರಿ ನೋಡು, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕುಣಿತೀರಿ. ಸೊಸಿ ಅಂದ್ಬಿಟ್ರೆ ಹಂಗೆ ಎರಡು ಹೊಟ್ಟೆನ ನಿಮಗೆ. ಪಾಪ ನನ್ನ ಸೊಸಿ ಮಾರ್ಕೆಟ್ಗೆ ಹೋಗಿ ಒಂದೆರಡು ಜೊತೆ ಅರಬಿ ಏನೋ ತಗೋಬೇಕು ಅನ್ನಕತ್ತಿತ್ತು, ಅದಕ್ಕೆ ಕಳ್ಸಕತ್ತಿದ್ದೆ. ನೀವಂತೂ ಮೊದ್ಲು ಅವ್ರು ಹೊರಗೆ ಕಳಿಸ್ಬೇಕಾಗಿರ್ತೈತಿ. ಯಾಕೆ ನಾಳೆ ಹೋದ್ರೆ ಬೇಡ ಅಂತತ್ತೇನು ಅವ್ರಿಗೆ? ಈಗೇನು ನಿನ್ನ ಸೊಸಿ ಕರ್ಕೊಂಡೋಗಿ ಅರ್ಬಿ ಕೊಡಿಸ್ಕೊಂಡ್ ಬರ್ಬೇಕು ಅಷ್ಟೇ, ಹೋದಿಲ್ಲ? ಹೆಚ್ಚಿಗೆ ಮಾತಾಡ್ಬಿಡುವ, ನಾ ಕರ್ಕೊಂಡು ಹೋಗ್ತಾನೆ. ಬರವಾ ಮನ್ಸ, ಬಾ, ನೀ ಏನು ತಗಂತಿ ತಗ, ನಾನಾ ಕುಡಿಸ್ತೇನಂತ. ಅಲ್ರಿ ಕಾಕರ, ನೀವು ಕರ್ಕೊಂಡು ಹೋಗೋದಕ್ಕೆ ಪ್ರಶಾಂತ್ ಕರ್ಕೊಂಡು ಹೋಗೋಕೆ ವ್ಯತ್ಯಾಸ ಇರಲ್ಲೇನ್ರಿ? ಅವನಾದ್ರೆ ಎಷ್ಟಾಗಲಿ ಮಾವಿಕೆಗೆ ಸೋದರ ಮಾವ, ಮತ್ತು ಅವನ ಜೊತೆಗೆ ಅಡ್ಡಾಡ್ದಂಗೆ ನಿಮ್ಮ ಜೊತೆಗೆ ಅಡ್ಡಾಡಕ್ಕಾಕತ್ತೇನ್ರಿ? ಅದಕ್ಕೆ ಇರ್ಲಿ ಬಿಡ್ರಿ, ನಾಳೆ ಬೇಕಾರೆ ಅವನ ಜೊತೆಗೆ ಹೋಗ್ಕಳ. ಹೌದು ಬಿಡವ, ನೀ ಅನ್ನೋದು ಖರೇನಾ? ಆದ್ರೆ ಅವ್ನಿಗೆ ಬರೀ ಸ್ವಾದ್ರ ಮಾವ ಆಗಿ ಉಳಿದಿಲ್ಲಲ್ಲ. ಪಾಪ ಜೊತೆ ಹೆಂಡ್ತಿನೋದಳ. ಹೆಂಡ್ತಿದ್ದನ ನೀವು ಈಕಿನ ಜೊತೆ ಮಾಡಿ ಕಳಿಸಿದಂದ್ರೆ ಆಕೆಗೆ ಹಿಂಗೆ ಬೇಜಾರಾಗಂಗಿಲ್ಲನ? ಹಂಗೆಲ್ಲ ಮಾಡಬಾರ್ದವ. ಇನ್ನು ನೀನು ತಿಳುವಳಿಕೆ ಇದ್ದಕ್ಕಿದೆ ಅಂತ ನಿನಗೆ ಹೇಳಕತ್ತೀನಿ. ಆಕೆ ಮುದುಕಿ ಮಾಡ್ದಂಗೆ ನೀನು ಮಾಡಕ್ಕೆ ಹೋಗ್ಬೇಡ. ನಮ್ಮ ಮುದುಕಿಗೆ ಏಟು ಬುದ್ಧಿಲ್ಲ. ಆಕೆ ಹೇಳ್ದಂಗೆ ನೀ ಕುಣ್ದೆ ಅಂದ್ರೆ ನಿನ್ನ ಮಗಳು ಹಾದಿ ತಪ್ಪು ಹೋಗ್ಕಳು ನೋಡು.
ನೀವು ಅನ್ಕೊಂಡಂಗೆಲ್ಲ ಏನಿಲ್ಲ. ನನ್ನ ಸೊಸಿ ಚಲೋನ ಅದಾಳ. ನಿಮಗೆ ಸೊಸಿ ಮ್ಯಾಲ ಎಲ್ಲ ಬರೋದು ಪ್ರೇಮ ಅಷ್ಟು ತಕೊಂಡು ಹಾಂ ಏನಂಗ ಸೊಸಿ ಬನ್ನಿ ಬರ್ತಿದ್ದಂಗೆ ಹಂಗೆ ವರ್ಷ ತುಂಬದ್ರಂಗೆ ಮೊಮ್ಮಗನ ಹೊಡೋದು ಕೈಯಾಗ ಕೊಟ್ಬಿಟ್ಟಾಳ ಆಡ್ಸಗಳಕ್ಕೆ. ಹಂಗೆ ನಾಟಕ ಮಾಡ್ತಾರೆ ಇವ್ರು. ನೋಡ್ತಿರಲ್ಲ ಮನೆ ಮದುವೆ ಆತದ. ಹಾಂ ಆಲ ಗಂಡು ಹುಡುಗನ ಹೊಡೆದ್ಲು. ಇದು ಮನೆ ಬಂದು ಇಷ್ಟು ವರ್ಷ ಆತಲ್ಲ, ಒಂದು ಹೊಟ್ಟೆ ಹುಳ ಹುಟ್ಟಕ್ಕೆ ತಯಾರಿಲ್ಲ ಅಂತಾಕೀಗ ಅವ ಮೇಲೆ ಕುಂದ್ರಿಸ್ಬಿಟ್ರೆ ಒಬ್ಬರಿಗೆ ಮ್ಯಾಗ. ನನಗೆ ಅದೆಲ್ಲ ಏನು ಗೊತ್ತಿಲ್ಲ. ನನಗೆ ಸದ್ಯ ನನ್ನ ಮಗ ಇನ್ನೊಂದು ಮದುವೆ ಮಾಡ್ಬೇಕು, ನನ್ನ ಮೊಮ್ಮಕ್ಕಳು ನೋಡ್ಬೇಕು ಅಷ್ಟೇ. ನೋಡು, ನೀನು ನಾನು ಅನ್ಕೊಂಡಂಗೆ ಏನೂ ನಡೆಯಂಗಿಲ್ಲ. ದೇವ್ರು ಹೆಂಗೆ ಬರ್ದಿರ್ತಾನಲ್ಲ ಅದ್ರ ಪ್ರಕಾರನ ಆಗೋದು. ನಾವೇನೆಲ್ಲ ಕಿತ್ತು ಬಿಡ್ಕೊಂಡ್ರೂ ಆಗಂಗಿಲ್ಲ. ಹೆಂಗಾರ ಆಗಲಿ ಒಂದ್ಸಲ ದವಾಖಾನೆಗೆ ತೋರಿಸ್ಕಿಲ್ಲ ಪಾಪ. ಬರೇ ಸುಮ್ಮನೆ ಮನ್ಯಾಗ ಕುತ್ಕೊಂಡು ಇದ್ದು ಆಮೇಲೆ ಮಕ್ಕಳಾಗಿಲ್ಲ ಆಗಿಲ್ಲ ಅಂತಂದು ಹೇಳಿ ನೀ ಇನ್ನೊಂದು ಮದುವೆ ಮಾಡಿದೆ ಅಂದ್ರೆ ಒಂದು ಹುಡುಗಿ ಜೀವನ ಹಾಳು ಮಾಡ್ತಂಗಿಲ್ಲನ. ಅದಕ್ಕೆ ಈಗ ದವಾಖಾನೆ ಹೋಗ್ಯಾರ, ಡಾಕ್ಟ್ರ್ ಏನು ಹೇಳ್ತಾರೆ ಕೇಳ್ಕೊಂಡು ಬೇಕಾದ್ರೆ ನೀವು ಮುಂದುವರಿ, ನಾನೇನು ಅನ್ನೋದಲ್ಲ. ನನಗೆ ಗೊತ್ತೈತ್ರಿ. ಗೊತ್ತಿಲ್ಲದ್ದೇನೈತೆ ಹೇಳಿ. ಅವ್ರು ಒಂದು ರೊಕ್ಕ ಕೊಳ್ಳಾರ್ದಂಗನ ನಿನ್ನ ಕಡೆದನ ರೊಕ್ಕ ಇಸ್ಕೊಂಡು ನಿಂದ ಖರ್ಚು ಮಾಡಿ ತನ್ನ ಮಗಳ ಮದುವೆ ಮಾಡಿ ನಮ್ಮ ಮನೆಗೆ ಕಳಿಸ್ಯಾಳ. ಇನ್ನು ಡಾಕ್ಟ್ರ್ ಕಾಡಿದ್ದ ಸುಳ್ಳು ಹೇಳ್ಸೋದೇನು ದೊಡ್ಡದೇನ? ಅದನ್ನು ಮಾಡ್ತೀನಿ ನೀನು. ಅದು ಏನಾರ ಆಕೆ ಮೇಲೆ ಜೀವದಿ ಏನು ಸೊಸಿ ಮ್ಯಾಗ ಅದು ಏನು ಮೂಡಿ ಮಾಡ್ಯಾಳ, ಅದು ಏನು ನಿಂಬೆ ಹಣ್ಣು ತಂದು ತಿಕ್ಕ್ಯಾಳ ಮಾವಗ ಗಂಡಗನ. ಆಕೆ ಹೇಳ್ದಂಗೆ ಕುಣಿತೀರ ನೋಡಿ ನೀವಿಬ್ರು. ಏನಾರು ತಿಳ್ಕೊಂಬರೆ, ನಿನಗೆ ಹೇಳಿ ಅವನು ಉದ್ದಾರ ಆಗ್ಯಾನ. ಸರಿ, ಅಂಗಡ್ಯಾಗ ಗಿರಾಕಿ ಪರಕ್ಕೆ ಬರ್ತಿರ್ತವು, ನಾವು ಹೊಕ್ಕಂತಾಗ. ನನಗೆ ಗೊತ್ತೈತೆ ಹೋಗ್ರಿ. ನನ್ನ ಮಗ ಹೆಂಗೆ ಇನ್ನೊಂದು ಮದುವೆ ಮಾಡ್ಬೇಕನ್ನೋದು ನಿಮ್ಮನ್ನ ಯಾರು ದಾರಿ ಕಾಯ್ತಾರ? ನನಗೆ ಸುಳ್ಳು ಹೇಳಿ ಆದಂತಂದು ಮನ್ಯಾಗ ಕುಂದ್ರಿಸಿದೀಗ ಪಿಡಾನ. ಈಗ ನಿಮಗೆ ಹೇಳ್ದಂಗೆ ನಾನು ಈ ನಮ್ಮ ಸೊಸಿನ ಮದುವೆ ಮಾಡ್ಕೊಂಬಂದು ಮನ್ಯಾಗ ಕುಂದ್ರಿಸ್ಕೊಂತಾನೆ. ಅದೇನು ಮಾಡ್ಕೊಂತೀರ ಮಾಡ್ಕೇರಿ. ನಿನಗೆ ಏಟ್ ಹೇಳಿದ್ರು ಬುದ್ಧಿ ಬರಂಗಿಲ್ಲ. ನೀನು ಏನ ಹೆದರಿಸಿ ಬೆದರಿಸಿ ಹೆಂಗೋ ನಾ ಸಾಯ್ತೇನೆ ಮಾಡ್ತಾನೆ ಮತ್ತೊಂದು ಮುಗ್ದೊಂದು ಏನ ಹೇಳಿ ನಿನ್ನ ಮಗನ ಕಡೆಯಿಂದ ತಾಳಿ ಕಟ್ಟಿಸಿ ಈ ಹುಡುಗಿನ ಸೊಸೆ ಅಂತೇಳಿ ಮನೆ ತುಂಬಿಸ್ಕೋಬಹುದು. ಆದ್ರೆ ಅದರಂಗ ಜುಲ್ಮಿ ಮಾಡಿ ಬಾಳೆ ಅಂತೂ ಮಾಡ್ಸಕ್ಕಾಗಂಗಿಲ್ಲ. ಒಂದಲ್ಲ ಅಂದ್ರೆ ಎರಡೆರಡು ಜೀವನ, ಎರಡೆರಡು ಹೆಣ್ಮಕ್ಳ ಜೀವನ ಹಾಳಾಕತಿ. ನೋಡು, ವಿಚಾರ ಮಾಡಿ ಮುಂದುವರಿ. ಹೇಳೋ ಒಟ್ಟು ಹೇಳೇನಿ, ಇದಕ್ಕೂ ಮಿಕ್ಕಿ ನೀನು ಬಿಟ್ಟದ್ದು. ಹೆಂಗೆ ಅತ್ತಿಗೆಮ್ಮ ಹಿಂಗಂದ್ರೆ ಕಾಕ ನೋಡಿದ್ರೆ ಹಂಗೆ ಅಂತ ನಾನು ಏನು ನೋಡಿದ್ರೆ ಹಿಂಗೆ ಅಂತಿದ್ದೆ. ನನ್ನ ಮಗಳ ಜೀವನ ಏನು ಅತಂತ್ರ ಮಾಡಿ ಕೈ ಬಿಡ್ತೀರನ್ನ ಬಿಡವ ನೀವು. ಪಾಪ ನನ್ನ ಮಗಳು ಅವ್ರ ಮಾವ ಅಂದ್ರೆ ಜೀವನ ಬಿಡ್ತೈತಿ. ಆಕೆ ಹಿಂಗಾಕತಿ ಅಂತ ಅನ್ಕೊಂಡಿದ್ದಿಲ್ಲವ ಅತ್ತಿಗೆಮ್ಮ ನಾನು. ಖರೇನ ಈಗೇನು ಆಗಬಾರ್ದಾಗಿಲ್ಲ. ನೀ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಇದೇ ಬಸು ಜಯಂತಿಗೆನ ನನ್ನ ಮಗನ ಜೊತೆಗೆ ನಿನ್ನ ಮಗಳ ಮದುವೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಮುದುಕವನ ಅಲ್ಲ. ಖರೇನ ಅತ್ತಿ ನಿನ್ನ ಮಾತು ಕೇಳಿ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ. ನಾನಂತೂ ಮದುವೆ ತಯಾರಿ ಎಲ್ಲ ಮಾಡಿಬಿಡ್ತೇನೆ. ಮೇಕಪ್ನವ್ರಿಗೆ ಹೇಳ್ತೀನಿ, ಹೇರ್ ಕಟ್ ಮಾಡಿಸ್ತೀನಿ, ಫೇಶಿಯಲ್ ಮಾಡಿಸ್ತೀನಿ, ಮತ್ತಿನ್ನೇನು ವ್ಯಾಕ್ಸಿನ್ ಮಾಡಿಸ್ತೀನಿ, ಎಲ್ಲ ಪ್ರತಿಯೊಂದು ಮಾಡಿಸ್ಕೊಂಡ್ಬಿಡ್ತೇನೆ. ಮೊದಲು ಬ್ಯೂಟಿ ಪಾರ್ಲರ್ಗೆ ಹೋಗಿರ್ತೇನೆ ನಾನು. ಹೋಗಿ ಬಾ ನನ್ನ ಮಗಳ, ಹೋಗಿ ಬಾ. ಚಂದಾಗಿ ಎಲ್ಲ ಮೇಕಪ್ ಮಾಡಿಸ್ಕ, ಸುಣ್ಣ ಬಣ್ಣ ಹಚ್ಕೊಂಡು ಚಂದಾಗಿ ಚಿಕ್ಕಿಸ್ಕೊಂಡು ಮಸ್ತ್ ಕಾಣ್ಬೇಕು ನೋಡುವ ಮದುವೆ ದಿನ. ಹಂಗೆ ರೆಡಿಯಾಗಿ ಬಂದ್ಬಿಡು. ರೊಕ್ಕ ಬೇಕಂದ್ರೆ ಅಲ್ಲಿ ನನ್ನ ಪರ್ಸ್ನಾಗ ಅದ ನೋಡು, ತಗೊಂಡೋಗೇನ. ಸರಿ ತಗೊಳವ, ಬರಲೇ ನಾನು. ಹೋಗಿ ಬಾ. ನಮ್ಮ ಅತ್ತಿಗೆಮ್ಮ ಅಂದ್ರೆ ಅತ್ತಿಗೆಮ್ಮನ ಮಾತ ವೇದವಾಕ್ಯ, ಕಾನೂನು ಶಾಸನ ಇದ್ದಂಗೆ. ನಮ್ಮ ಅತ್ತಿಗೆಮ್ಮನ ಮಾತು ಅಂದ್ರೆ ಒಂದ್ಸಲ ಕೊಟ್ಲಂದ್ರೆ ಮುಗಿದೋದ್ ಮಾತು. ಅದ್ರಂತನ ನಡೀತಾಳ, ಬೇಕಾದಾಗ್ಲದು ಅಂದಂಗೆ. ಅತ್ತಿಗೆಮ್ಮ ಆಕೆನ ತಯಾರಾಗಕ್ಕೆ ಹೋದ್ಲು. ಇನ್ನು ಮದುವೆ ಬೇಕಾಗಿದ್ದು ಸಾಮಾನು ಸಟ್ಟ ತರ್ಬೇಕಲ್ಲ. ಬೆಳ್ಳಿ ಬಂಗಾರ, ತಾಳೆ, ಕಾಲುಂಗ್ರ ಅವನ್ನೆಲ್ಲ ತರ್ಬೇಕಲ್ಲ. ಅದಕ್ಕೆ ಇವತ್ತು ಹೋಗಿ ಮಾಡಕ್ಕೆ ಹಾಕಿ ಬಂದ್ರೆ ಚಲೋ ಆಕತ್ತು ಅಂತ ನನಗೆ ಅನಿಸ್ತೈತವ. ಅಲ್ಲ, ಅವ್ನ ಬಾಂಡೆ ಸಾಮಾನೆಲ್ಲ ಏನು ಮಾಡ್ತಿದ್ದೆ ಸುಮ್ಮನೆ ವೀ ಅನ್ನಂಗೆ? ನಮ್ಮ ಮನ್ಯಾಗ ತಂದಿಟ್ಕೊಂಡು ಏನು ಮಾಡೋದೈತಿ? ಇವ ರಗಡದವ. ನಾನು ಜಗ್ಗ ಸಾಮಾನು ಮಾಡ್ಯಾನ ಮನ್ಯಾಗ. ಏನು ಬೇಡ, ಒಂದು ಕಾಟು ಅಂಟಜರಷ್ಟು ಕೊಡಿಸಿ ಸಾಕೈತಿ ನಿನ್ನ ಮಗಳಿಗೆ. ಇನ್ನೇನು ಬೆಳ್ಳಿ ಬಂಗಾರ ಅಲ್ಲ, ಬೆಳ್ಳಿವು ಚೈನ, ಕಡಗ, ಕಾಲುಂಗ್ರ ಇಂಥವು ತಗೊಳ್ಳೋದು. ಇನ್ನು ಬಂಗಾರ ಸಾಮಾನ್ದಾಗ ಒಂದು ತಾಳೆ ನಿಮ್ಮದು, ಒಂದು ತಾಳೆ ನಮ್ಮದು. ಇನ್ನು ತಾಳೆ ಸರದ್ದು ಮಾತ್ರ ಪೂರ್ತಿ ನಾನು ರೊಕ್ಕ ಕೊಡ್ತೇನೆ. ಅದಕ್ಕೇನು ನೀವು ತಾಳೆ ಸರಕ್ಕೆ ರೊಕ್ಕ ಕೊಡೋದು ಬೇಡ. ಕರೆ ಮನೆಯದ ಸರ ಹಾಕ್ಯಂದು ಅಡ್ಡಾಡಿದ್ರೆ ಊರಾಗ ನನ್ನ ಮರ್ಯಾದೆ ಕಮ್ಮಿ ಆಕೈತವ. ಮುದ್ಕ ಒಂದು ಸೊಸಿ ಅಂತ ನೋಡೈಕಿ ಹಂಗೆ ಹಿಂಗೆ ಅಂತಂದು ಊರಾಗ 4 ಮಂದಿ ಮಾತಾಡ್ತಾರೆ. ಅದಕ್ಕೆ ಬಂಗಾರದ ಮಾಡಿಸ್ಬಿಡ್ತೇನೆ ಮಾಡ್ಸೋ ಕೈಲೆ. ಹಗಲೆಲ್ಲ ಮಾಡ್ಸೋದೇನಲ್ಲ ಅದೇನು. ಅಷ್ಟೆ, ಮತ್ತೇನಿಲ್ಲ. ಒಂದು ಜೊತೆ ಬುಗುಡಿ ಒಂದು ತಂದುಬಿಟ್ರೆ ಆತು ನೋಡು. ಇನ್ನೂ ಟೈಮ್ ಐತಿ. ಇನ್ನು ಬೆಳಗ್ಗೆ ಕರೆದ್ರೆ ಇನ್ನು ಹುಣಿವಿ, ಇನ್ನು 15 ದಿನ ಟೈಮ್ ಐತಿ. ಈಗೇನು ಎಲ್ಲ ರೆಡಿ ಮಾಡಿ ಸಿಗ್ತಾವೆ. ಒಂದು ವಾರ ಐತಿ ಅಂದಾಗ ಮುಂದಿನ ವಾರದಾಗ ಹೋಗಿ ತಂದುಬಿಟ್ರೆ ಆಕತ್ತಗ. ಸರಿ ತಗೋತಿಗಮ್ಮ. ಹಂಗಾರೆ ನಾನು ಒಂದು 4 ದಿನ ಊರಿಗೆ ಹೋಗಿ ಬರ್ತಾನೆ ಅಂತ. ಒಟ್ಟು ಮನೆ ಪನಿ ಬೆಳೆದು ಬಟ್ಟೆ ಒಗೆದು ಹಾಸಿಗೆ ಪಾಸಿಗೆ ಎಲ್ಲ ಒಗೆದು ಹಾಕಿ ಒಟ್ಟು ಮನೆ ಸ್ವಚ್ಛ ಮಾಡಿ ಬಂದುಬಿಡ್ತಾನಂತ. ಅಷ್ಟೊತ್ತಿಗೆ ಲಗ್ನ ಪತ್ರ ಎಲ್ಲವನ್ನು ಮಾಡಿಸಿರಿ ನೀವು. ಮಾಡಿಸಿರಿ ಆಮೇಲೆ ಬಂದು ತಗೊಂಡು ಹೋಗಿ ನಾವು ಒಟ್ಟು ನಮ್ಮ ಕಳಬಳ್ಳಿ ಕಡೆಗೆ ಹಂಚಿಬಿಡ್ತಾನಂತೆ. ನಿನ್ನ ಮಗ್ಗೆನ ಇದು 2ನೇ ಮದುವೆ. ನೀವು ಲಗ್ನ ಪತ್ರ ಹಂಚಲ್ಲ ನಡಿತೈತವ. ನಂದು ಹಂಗಲ್ಲಲ್ಲ, ಇರೋಕೆ ಹೋಗ್ಬೇಕು ಮಗಳು. ಒಂದೇ ಮದುವೆ ಇದು ಆಗಕತ್ತಿರೋದು. ಹಾಗಾಗಿ ನನಗೆ ಸಮಾಧಾನ ಆಗಲ್ಲವ. ಊರಾಗ ಒಣಗ ಕಳ್ಳು ಬೆಳ್ಳರನ್ನ ಎಲ್ಲ ಬಿಟ್ಟು ಮದುವೆ ಮಾಡಿದೆ ಅಂದ್ರೆ ಏನು ಅಂದಾರ ಅವ್ರು ನಾಳೆ. ಅದಕ್ಕೆ
ಅಲ್ಲ ನೀ ಹೇಳೋದೇನ ಸರಿ ಬಿಡು, ಪಾಪ ಲಗ್ನ ಪತ್ರ ಅದ ಮಾಡಿಸ್ಬೇಕು ಅನ್ನೋದೈತಿ. ಆದ್ರೆ ನಮ್ಮ ಕಳ್ಬಳ್ಳಿಯವ್ರಿಗೆ ಎಲ್ಲರಿಗೆ ಗೊತ್ತೈತಲ್ಲ ಒಂದೇ ಮದುವೆ ಆಗಿರೋದು. ಅದಕ್ಕೆ ನೋಡಪ್ಪ ಇನ್ನೂ ಭಾಳ ದಿನ ಆಗಿಲ್ಲ ಏನಿಲ್ಲ, ಮಕ್ಕಳಾಗಿಲ್ಲ ಅಂದು ಇನ್ನೊಂದು ಮದುವೆ ಮಾಡಾಕತ್ತಾಳ ಮುದುಕವ ಅನ್ನಕ್ಕೆ. ಅಕಸ್ಮಾತ್ ಯಾರು ಹೋಗಿ ಪೊಲೀಸರಿಗೆ ಏನಾರು ಹೇಳಿದ್ರು ಮಾಡಿದ್ರು ಅಂದ್ರೆ ಆಮೇಲೆ ನೋಡು ನಿಂದು ನಂದು ನನ್ನ ಮಗಂದು ಓಸ್ರದಂಗೆ ಬೇಸಿ ಚಾಲ್ಟ ಬೆಳೆ ಬಿಡ್ತಾರೆ ಪೊಲೀಸರು ಹಿಡ್ಕೊಂಡು ಹೋಗಿ. ಅದಕ್ಕೆ ನಾ ಏನಂತೇನೆ ಅಂದ್ರೆ ಸಿಂಪಲ್ಲಾಗಿ ಮದುವೆ ಗುಡಿಯಾಗ ಕರ್ಕೊಂಡು ಹೋಗೋದು, ನಿಮ್ಮ ಮನೆಯಿಂದ ಒಂದು 4 ಮಂದಿ, ನಮ್ಮ ಮನೆ ಒಂದು 4 ಮಂದಿ, ಹುಡುಗ ಹುಡುಗಿ ಇಷ್ಟ, ಭಾಳ ಮಂದಿಗೇನು ಹೇಳೋಂಗಿಲ್ಲ. ಹೋಗಿ ಸಿಂಪಲ್ಲಾಗಿ ಮದುವೆ ಮಾಡ್ಕೊಂಡು ಸೊಸೆ ಮನೆ ತುಂಬಿಸ್ಕೊಂಬಿಡೋದು ಅಷ್ಟೇ. ಹಂಗಂತೀರಿ? ಸರಿ ತಗೋರಿ, ಹಂಗಾರೆ ನೀವು ಹೆಂಗೆ ಹೇಳ್ತೀರ ಹಂಗೆ ಆಗಲಿ. ಅಯ್ಯೋ ನನ್ನ ಶಿವನಾಟ, ತುಂಬಿದ ಹೊಲ್ದಾಗ ದನ ಬಿಟ್ಟಾರಲ್ಲ ಮೇಯಕ, ಯಾರು ಹೋಗಿದ್ದವು ಇವು ದನ? ಹೈ ಹೈ ಹೈ, ಬ್ಯಾರೆ ಹೊಲ್ದಾಗ ದನ ಮೇಯಕ್ಕೆ ಬಿಟ್ಟು ಯಾವಲ್ಲಿ ಹೋಗಿದ್ದವು ನೋಡು ಹಾಳಾಗಿವು. ಯಾರು ಹೋಗಿದ್ದವು ದನ? ತಡಿ ಕಟ್ಟಿ ಹಾಕಿದ್ರೆ ಗೊತ್ತಾಕತಿ. ಓ ಇಲ್ಲಲ್ತಕ್ಕ ನಮ್ಮವ್ವ ದನ ಹೊಡಿಬೇಡ ಮತ್ತೆ ನೀನು. ಇಲ್ಲಪ್ಪ ಹೊಡೆದಿಲ್ಲ, ಇನ್ನೊಟ್ಟು ತುರಿಸಿ ಮೇವು ಹಾಕ್ತಾನೆ ತಡಿ. ನಿಮ್ಮ ಆದ್ರೆ ನಿಮ್ಮ ಹೊಲ್ದಾಗ ಬಿಟ್ಕೊಂಡು ಮೇಯಿಸ್ಕೋಬೇಕಪ್ಪ. ಇಂಥ ತುಂಬಿದ ಹೊಲ್ದಾಗ ತಂದುಬಿಟ್ಟು ನಮ್ಮ ದನ ಅವು ಹೊಡಿಬೇಡ ಬಡಿಬೇಡ ಅಂದ್ರೆ ಏನು ಮಾಡೋದಲ್ಲ ಅಲ್ತಕ್ಕ, ಅಡವಿಗೆ ಹೊಡ್ಕೊಂಡು ಹೋಗೋಣಂದ್ರೆ ನೆಟ್ಟು ಬ್ಯಾಸ್ಗೆ ಈಗ ಏನೇನು ಸಿಗಲ್ಲ ಅಲ್ಲಿ ಅಡವ್ಯಾಗ. ಅದಕ್ಕೆ ನಿಮ್ಮ ಹೊಲ ಆದ್ರೆ ಒಟ್ಟು ನೀರಾವರಿದಲ್ಲ, ಬೋಧನ್ಯಾಗ ಬೆಳೆದದ್ದು ಹುಲ್ಲು ಪಲ್ಲು ಚಿದಕಂತ ಒಂದು ಇತ್ಲಾಗ ಹೊಡ್ಕೊಂಬಂದೇನವ. ಇಲ್ಲಾಂದ್ರೆ ನಾನು ಯಾವಾಗ ಬಿಟ್ಟಿಲ್ ತೆಗಿ ಹಿಂಗೆ ಹೊಲದಾಗೆಲ್ಲ ಗೊತ್ತಿದ್ದದ್ದನ್ನು ಅಂತೀಯಲ್ಲ ಅಲ್ತಕ್ಕ. ಅಷ್ಟಕ್ಕೆ ನಾನೇನು ಪೀಕ್ನಾಗ ಹೊಡೆದಲ್ ತಗ, ಅರಗ್ನಾಗ ಅದಾವ ದನ. ಹೊಡೆದ್ಬಿಡು ಪೀಕ್ನಾಗನ. ನೀವು ಹೊಡೆದೇನೈತೆ ಅವು ದನ ತಿಳಿತವ. ನೀ ಬದುನ ಬಿಟ್ರೆ ಅವ್ನು ನಡೋ ಹೊಲ್ದಾಗ ಹೋಗಿ ಮೇಯ್ತವು. ಎಂತ ಚಂದ ಹೇಳ್ತೀಯಲ್ಲ. ಏನು ಬಿಡೋದು ಬೇಡ ನೀನು, ನಮ್ಮ ಹೊಲದಾಗ ಬಿಡಕ್ಕೆ ಹೋಗ್ಬೇಡ ನಿಮ್ಮ ದನಗಳು, ತಗೊಂಡು ಹೋಗ್ಬಿಡು. ಯಾಕೆ ನಮ್ಮ ಮನ್ಯಾಗ ಆಕಳ ಎಮ್ಮೆ ಕರ ಎತ್ತು ಏನಿಲ್ಲ ನಮ್ಮ ಮೇಯಕ್ಕೆ, ಹಂಗೆ ತಂದು ಇಲ್ಲಿ ಬಿಟ್ಬಿಡ್ತೀರಲ್ಲ, ತಗೊಂಡು ಹೋಗ್ರಿ. ಅಷ್ಟು ಮಟ್ಟಿಗೆ ಸಾಕಾದಿತ್ತಂದ್ರೆ ಹೊಲದಾಗ ಏನಾರು ಪೈರು ಗೀರು ಹಾಕ್ಯಂಡು ಬೆಳೆಸ್ಕೊಂಡು ಮೇಯಿಸ್ಬೇಕು ದನಗಳು. ಇನ್ನೊಬ್ರು ಹೊಲ್ದಾಗ ಬಿಟ್ಟು ಅವ್ರ ಪೈರು ಹಾಳು ಮಾಡಿದೆ ಅಂದ್ರೆ ನಿಮಗೇನು ಸಿಗ್ತೈತಿ? ಸಿಕ್ಕತ್ ಬಿಡ, ಸಿಗ್ದೇನು ಮಾಡ್ತೈತೆ ಪಾಪ. ಚಂದಾಗಿ ಮಂದಿ ಹೊಲ್ದಾಗ ಮೇಯ್ದು ಹೋಗ್ಬಿಟ್ರೆ ಸಂಜೆಗೆ ಬರೋಬ್ಬರಿ ಹಾಲು ಹಿಂಡ್ತಾವ. ಹಂಗಾಗಿ ಮಂದಿ ಮೇನೆ ಮೇಯ್ಸ್ಕೊಂಡು ಹೋಗ್ತೀರಿ ನೀವು. ಹೊಡ್ಕೊಂಡು ಬಿಡಲ್ಲ ಅಲ್ತಕ್ಕ, ನೀನು ಯಾಕೆ ಅಷ್ಟು ಜೋರು ಮಾಡ್ತೈತಿ? ಏನವ ಒಂದಿಟ್ಟು ಮೂಕ್ ಪ್ರಾಣಿ ಮೇಯ್ದೆ ಅಂದ್ರೂ ಹಿಂಗೆ ಮಾತಾಡ್ತೀರಿ. ನಾನಾಗಿದ್ದಕ್ಕೆ ಬೇರೆ ಮಾತಾಡೇನಿ. ಜೀರ್ಕತ್ ನಮ್ಮ ಗೌಡ್ರು ನೋಡಿದ್ದೆ, ನಿನ್ನ ದನ ಓಸ ಕಟ್ಟಿ ಹಾಕ್ಯಂತಂದ್ರೆ ಅವ್ರು ತಿಳ್ಕೊಂಬಿಡ. ಇದನ್ನು ಚಂದಾಗಿ ಅವ್ರು ಬರೋಕ್ಕಿಂತ ಮುಂಚೆ ಹೊಡ್ಕೊಂಡು ಹೋಗು. ಸರಿ ತಗೊಳವ ಹೊಡ್ಕೊಂಡಕ್ಕ. ಹಯ್ಯ ಹೈ ದಾಸತ್ಗಳು ಸುಮ್ಮನೆ ಇದ್ದಿದ್ದಂಗೆ ನಮ್ಗೆ ಬುದ್ಧಿ ಹೇಳಕ್ಕೆ ಬರ್ತಾರೆ. ಅಮ್ಮಗ್ನ ಏನು ಓದಾಕತ್ತಿಪ್ಪ? ಅದು ಅಮ್ಮ ಇಂಗ್ಲೀಷಿನ ವರ್ಡ್ಸ್ ಕೊಟ್ಟಾರ ನನಗೆ, ಅವನ್ನ ಬಾಯ್ಪೇಟ್ ಹಾಕ್ಯಂಬರ್ರಿ ಅಂತ ಹೇಳ್ಯಾರ. ಅದಕ್ಕೆ ಓದಾಕತ್ತಿದ್ದೆ ಅವನ್ನ. ಹೌದೇನಪ್ಪ? ಸರಿ ಒಂಚೂರು ಜೋರಾಗಿ ಓದ, ನಮಗೂ ಕೇಳಂಗ ಏನು ಓದ್ತಿನ್ನೋದು ಅರ್ಥರ ಆಗಲಿ. ಸರಿಪ್ಪ. ಹೆಲ್ತ್ ಅಂದ್ರೆ ಆರೋಗ್ಯ, ಹೆಲ್ತ್ ಅಂದ್ರೆ ಆರೋಗ್ಯ, ಹೆಲ್ತ್ ಅಂದ್ರೆ ಆರೋಗ್ಯ, ಹೆಲ್ತ್ ಅಂದ್ರೆ ಆರೋಗ್ಯ, ಹೆಲ್ತ್ ಅಂದ್ರೆ ಆರೋಗ್ಯ. ಅದೇನಿಲ್ಲ ಸಮಯ. ಥೂ ಏನು ಹೇಳ್ಕೊಡ್ತಾರ ಅವರು ಶಾಲೆಗೆ? ಅದು ತಿನ್ನಂಥದ್ದು ಅದೇನಾರ ಥೂ ಯಾಕೆ ನೀ ಅನ್ನೋದು ಕೇಳಿದ್ರೆ ನಾವು ವಾಂತಿ ಬಂದಂಗೆ ಆಕೈತೆ ನಮಗೆ. ಅದು ಹೆಂಗಾರ ಹೇಳ್ಕೊಡ್ತಿದ್ದಾರಪ್ಪ ಪಾಪ ಶಾಲೆಗೆ. ಅಲ್ಲ ಚಂದಾಗಿ ರೊಟ್ಟಿ ಪಲ್ಯ ತಿಂದ್ರೆ ಸಾಕಾಗೈತೆ ಅಂಥದ್ರಾಗ ಇದನ್ನು ತಿನ್ಬೇಕಾ? ಏನು ಮಾಡೇನಿ ಅಂತ ಕೇಳ್ತೀಯ? ಅಲ್ಲಿ ಕಟ್ ನನ್ನ ಮಗನ. ಅವ್ರು ಮಿಸ್ ಹೇಳ್ಕೊಟ್ರದೇನು ನೀ ಹೇಳಕತ್ತೀರನ್ನ. ಹೆಲ್ತ್ ಅಂದರೆ ಆರೋಗ್ಯ ಹಂಗೆ ಹೇಳ್ಬೇಕಾ? ಅದು ಬಿಡ್ಕೊಂಡು ಹೆಲ್ತ್ ಅಂದ್ರೆ ಆರೋಗ್ಯ, ಹೆಲ್ತ್ ಅಂದ್ರೆ ಆರೋಗ್ಯ ಅನ್ಕೊಂತ ಅಡ್ಡಿಡ್ತಿಲ್ಲ. ಕೂಳು ತಿನ್ನೋರಿಗೆ ವಾಂತಿ ಬರ್ತೈತೆ ನೀ ಹೇಳೋದು ಕೇಳಿದ್ರೆ. ಅಲ್ಲಿ ಕಟ್ ಸುಳೆ ಮಗನ. ನಾನೇನು ಮಾಡಲಪ್ಪ, ಒಬ್ಬರು ಟೀಚರ್ ಒಂದೊಂಥರ ಹೇಳ್ಕೊಡ್ತಾರ, ಅದಕ್ಕೆ ಹೆಂಗೆ ಇದ್ರೆ ಇರ್ಬೋದು ಬಿಡು ಅಂದು ಓದಾಕತ್ತಿದ್ದೆ. ಅದು ಮತ್ತು ಯಾರು ಏನು ಹೇಳ್ಕೊಟ್ರ ಹೇಳಿಲ್ಲಿ? ಅದೇನಂದ್ರೆ ಬಯಾಲಜಿ ಟೀಚರ್ ಬರ್ತಾರ, ಸೆಲ್ ಅಂದ್ರೆ ಜೀವಕೋಶ ಅಂತ ಹೇಳ್ಕೊಡ್ತಾರೆ. ಮತ್ತು ಫಿಸಿಕ್ಸ್ ಮೇಡಮ್ ಬರ್ತಾರ, ಅವರು ಸೆಲ್ ಅಂದ್ರೆ ಬ್ಯಾಟ್ರಿ ಅಂತ ಹೇಳ್ಕೊಡ್ತಾರೆ. ಮತ್ತು ಹಿಸ್ಟ್ರಿ ಸರ್ ಬಂದು ಸೆಲ್ ಅಂದ್ರೆ ಜೈಲು ಅಂತ ಹೇಳ್ಕೊಡ್ತಾರೆ. ಮತ್ತು ಎಲೆಕ್ಟ್ರಾನಿಕ್ಸ್ ಇದ್ರೊಳಗೆ ಬಂದರೆ ಮೊಬೈಲ್ ಅಂತ ಹೇಳ್ಕೊಡ್ತಾರೆ. ಒಬ್ಬೊಬ್ರು ಒಂದು ಹೇಳ್ಕೊಟ್ಟಿರ್ತಾರೆ. ಹಂಗಾಗಿ ನಾನು ಹಂಗೆ ಇರ್ಬೇಕನ್ನಂತ ತಿಳ್ಕೊಂಡೆ. ಹಿಂಗಿತ್ತಂದ್ರೆ ಒಬ್ರಿಗೊಬ್ರು ತಾಳೆಲ್ಲ ತಂತಿಲ್ಲ ಟೀಚರ್ಸ್ಗೆ ಏನು ಹೇಳ್ಕೊಡ್ತಾರೆ. ನಾನಂತ ಶಾಲೆ ಹೋಗಲ್ಲ ನೋಡಪ್ಪ ಇನ್ನು ಮುಂದೆ. ಇಷ್ಟೊಂದೆಲ್ಲ ಚಲೋತ್ ನಿಂಗೆ ಕಲಿಯಾಕತ್ತಿ ಅಂದ್ರೆ ಮುಂದೆ ನೀ ಹೋಗೋದಲ್ಲ, ಅವ್ರಾಗ ಕರ್ಕೊಳಂಗಿಲ್ಲ ನಿನ್ನ ಶಾಲ್ಯಾಗ. ಬಿಡು ಮಗನ, ತಣ್ಣ ಮನ್ಯಾಗ ಇದ್ಬಿಡು. ಇನ್ನೊಂದು 4 ದನ ಮಾಡ್ತಾನೆ ಹೆಂಗೆ ಮನ್ಯಾಗ ಒಂದು 2 ಅದಾವ, ಅವನ್ನ ಒಂದು ಜೊತೆ ಮಾಡ್ಕೊಂಡು ದನ ಕಾಯುವಂತೆ ಅಂತ. ಸರಿ ತಗೊಳಪ್ಪ, ಹಂಗಾಗಲಿ. ಹೌದಲ್ಲೇ ಮಗನ, ನಾ ಹೇಳಿದ್ಕ ಹ್ಞೂ ಅಂದ್ಬಿಟ್ಟಿಲ್ಲ ನೀನು. ಅವು ಇಲ್ಲಪ್ಪ ನನ್ನ ತಪ್ಪಾತು, ಇನ್ನು ಮುಂದೆ ಚಲೋತ್ ನಂಗೆ ಶಾಲೆ ಕಲಿತೀನಿ ಅಂತ ನಿನ್ನ ಬಾಯಾಗ ಬರೋಲ್ದಲ್ಲ. ದನ ಕಾಯಕ್ಕೆ ತಯಾರಾಗಿಬಿಟ್ಟಿಲ್ಲ. ಏನು ಮಾಡ್ಬೇಡಪ್ಪ, ಏನು ಮಾಡಬೇಡ. ನಿಮ್ಮವ್ವ ಮೊಣಕಾಲ ಹತ್ರ ರೊಟ್ಟಿ ಬಡ್ದಿಟ್ರಾನ, ಶಿಸ್ತಾಗಿ ರೊಟ್ಟಿ ಕತ್ತರಿಸಿ ಹೋಗು. ನಿದ್ದೆ ಕವನ ನಿದ್ದೆ ಹೊಡಿ ಒಂದು ಜಂಬು.